ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾರದ ಕತೆ ಕಿಚ್ಚನ ಜೊತೆ 14ನೇ ವಾರ ಪಂಚಾಯಿತಿಯಲ್ಲಿ ಏನಾಯ್ತು ಅಂತ ನೋಡೇ ಇರ್ತೀರ. ಖಂಡಿತವಾಗ್ಲೂ ಈ ಪಂಚಾಯಿತಿಯಲ್ಲಿ ಪ್ರೋಮೋ ಬಂದಾಗ ಬಿಗ್ ಬಾಸ್ ಮೇಲೆ ಒಂದು ಆರೋಪ ಬಂದಿದೆ. ಬಿಗ್ ಬಾಸ್ ಮೇಲೆ ಆರೋಪ ಬಂದಿದೆ. ಖಂಡಿತವಾಗ್ಲೂ ಅಲ್ಲಿ ಇರೋ ಮನೆ ಮಂದಿ ಅವ್ರು ಸಿಕ್ಕಿರೋದೇ ನ್ಯಾಯ ಅನ್ಕೊಂಡಿದ್ದಾರೆ. ಮತ್ತೆ ಈ ವಾರದ ಪಂಚಾಯಿತಿಯಲ್ಲಿ ನ್ಯಾಯ ಭಾಗವಹಿಸುವಂತ ಪ್ರೋಮೋ ಬಂದಾಗ ಖಂಡಿತವಾಗ್ಲೂ ಒಂದು ವಾರ ಹೊರ್ತು ಸಂತೋಷ್ ಅವರ ಕ್ಯಾಪ್ಟನ್ಸ್ ಇಂದ ತೆಗೆದು ಕ್ಯಾಪ್ಟನ್ ರೂಮ್ ಹೇಗಾದ್ರೆ ಬಂದ್ ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ನ್ಯಾಯ ಆಗಿಲ್ಲ. ನ್ಯಾಯ ಸಿಗುತ್ತೆ, ಪ್ರತಾಪ್ಗೆ ಟಿಕೆಟ್ ಟು ಫೈನಲ್ ಸಿಗುತ್ತೆ, ಇಲ್ಲಾಂದ್ರೆ ಟಿಕೆಟ್ ಟು ಫೈನಲ್ ಇಲ್ಲಂದಾಗೆ ಮಾಡ್ತಾರ ಅಂತ ಎಲ್ಲರೂ ಆಲೋಚನೆ ಮಾಡಿದ್ರು. ಬಟ್ ಅದೇನು ಆಗ್ಲಿಲ್ಲ. ಖಂಡಿತವಾಗ್ಲೂ ಕಿಚ್ಚ ಸರ್ ಹೇಳಿದ್ರು, ಬಿಗ್ ಬಾಸ್ ಆಗ್ಲಿ ಬಿಗ್ ಬಾಸ್ ಟೀಮ್ ಆಗ್ಲಿ ತಪ್ಪು ಮಾಡಿಲ್ಲ, ನೋಡೋ ವೀಕ್ಷಕರೇ ಆಡಿಯನ್ಸ್ ತಪ್ಪು ಮಾಡಿರೋದು, ತಪ್ಪು ಆಲೋಚನೆ ಮಾಡಿರಂತ ಖಂಡಿತವಾಗಿ ಹೇಳಿದ್ರು. ಹೇಳ್ಬೇಕನ್ಸ್ತು ಹೇಳ್ದೆ, ನೀವು ನೋಡ್ಬೇಕನ್ಸ್ತಾರ ನೋಡಿ, ಇಲ್ಲ ಬಿಟ್ಬಿಡಿ ಅನ್ನೋ ರೀತಿ ಇತ್ತು. ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕಂದ್ರೆ ಅಲ್ಲೂ ಮತ್ತೆ ಸೇಮ್ ಆಸ್ ಇಟ್ ಇಸ್ ವೋಟಿಂಗ್ ರಿಸಲ್ಟ್. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸದಸ್ಯರ ಪೈಕಿ ಅನ್ನೋ ಒಂದು ಡೈಲಾಗ್ ಹಿಡ್ಕೊಂಡು ಒಂದು ಪದ ಹಿಡ್ಕೊಂಡು ಪೈಕೋ ಕಿಂದಕೋ ಗೊತ್ತಿಲ್ಲ, ಕರೆಕ್ಟ್ ಆಗಿ ಸದಸ್ಯರ ಪೈಕಿ ಅನ್ನೋ ಪದದಲ್ಲಿ ಅರ್ಥ ಇದೆ. ನೀವೊಂದು ಅರ್ಥ ಮಾಡ್ಕೊಂಡಿಲ್ಲ. ನೋಡ ವೀಕ್ಷಕರಿಗೆ ಹೇಳ್ಬೇಕನ್ನಿಸ್ತು ಹೇಳ್ದೆ, ನೋಡ್ಬೇಕಂದ್ರೆ ನೋಡಿ ಅನ್ನೋ ಡೈಲಾಗ್ ಇತ್ತು ಅದ್ರಲ್ಲಿ ಖಂಡಿತವಾಗ್ಲು. ಮತ್ತೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ಇತ್ತು ಪಂಚಾಯಿತಿ, ಸರಿ ಇತ್ತ, ಯಾರ ವ್ಯಕ್ತಿತ್ವ ಏನೇನ್ ತೋರಿಸಿದ್ರು, ಕಿಚ್ಚ ಸಾರು ಯಾರ ಕ್ಲಾಸ್ ತಗೊಂಡ್ರು, ಮತ್ತೆ ವೀಕ್ಷಕರಿಗೆ ಇಷ್ಟ ಆಯ್ತಾ ಇಲ್ಲ, ಎಪಿಸೋಡ್ ಹೇಗಿತ್ತಂತ ಖಂಡಿತವಾಗ್ಲು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತೀನಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಪಿಸೋಡ್ ವಿಷಯಕ್ಕೆ ಬರೋಣ. ಎಪಿಸೋಡ್ ವಿಷಯದಲ್ಲಿ ಖಂಡಿತವಾಗ್ಲು ರಿಯಾಲಿಟಿ ವಿಡಿಯೋ ಬಂದಾಗ ಅದರಲ್ಲಿ ತನಿಷ್ ಅವರು ತರಕಾರಿ ಕಟ್ ಮಾಡಿರ್ತಾರೆ, ತುಕಾಲಿ ಅವರು ಜೈಲಾಗಿರ್ತಾರೆ. ಕಾರಣ ಇಲ್ಲೊಂದ್ ಸ್ವಲ್ಪ ಜಗಳ ಆಗುತ್ತೆ. ತುಕಾಲಿ ಅವ್ರಿಗಂತೂ ತುಕಾಲಿ ಬುದ್ಧ ಮತ್ತೆ ತೋರಿಸ್ತಾರೆ, ಕೇವಲ ನಾಟಕ ಮಾಡ್ತಾ ಇದಾರೆ, ಕಂಟೆಂಟ್ ಮಾಡ್ತಾ ಇದಾರೆ ಹಾಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಇದ್ರಲ್ಲೂ ಮತ್ತೆ ಲಕ್ಸುರಿ ಬಜೆಟ್ ಹೋಗುತ್ತೆ. ಪ್ರತಿ ವಾರನೂ ಇದೇ ಆಗುತ್ತೆ ಲಕ್ಸುರಿ ಬಜೆಟ್. ಖಂಡಿತವಾಗ್ಲೂ ಇಲ್ಲಿ ಮತ್ತೆ ಆರ್ಗ್ಯುಮೆಂಟ್ ಆಗ್ತದೆ ಸಂಗೀತಗೆ ಮತ್ತು ತನಿಷೆಗೆ, ಎಲ್ಲೋ ಮನೆ ಮಂದಿಗೆಲ್ಲ ಸೇಮ್ ಆಸ್ ಇಟ್ ಈಸ್ ಆಗುತ್ತೆ. ಇದಾದ್ಮೇಲೆ ಕಿಚ್ಚ ಸರ್ ಬರ್ತಾರೆ, ಆಸ್ ಇಟ್ ಈಸ್ ಸೇಮ್ ಮತ್ತೆ ಅದೇ ವೋಟಿಂಗ್ ಪ್ರಕಾರನೇ ಹೇಳ್ತಾರೆ. ಮೊದಲನೇದಾಗಿ ಬಿಗ್ ಬಾಸ್ ಮನೇಲೆ ಬಂದಾಗ ಹೇಳ್ಬಿಡ್ತಾರೆ, ಸಂಗೀತರು ಸಿಕ್ಕಿದ್ದು ಯಾರಿಗೆ ಕರೆಕ್ಟ್ ಅನ್ಸ್ತು ಅಂತ ಕೇಳಂತಾರೆ. ಎಲ್ಲರನ್ನು ಕೇಳ್ತಾರೆ, ಮನೆ ಮಂದ್ರೆ 8 ಜನನು ಕೇಳ್ತಾರೆ. ಅಂದ್ರೆ ಎಲ್ಲರೂ ಅದನ್ನ ಹೇಳ್ತಾರೆ. ಪ್ರತಾಪ್ ಇಡೀ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ತುಂಬಾ ಕಡಿಮೆ ಆಟ ಆಡಿದ್ದಾರೆ, ಆಸ್ ಇಟ್ ಈಸ್ ಎಲ್ಲ ನೋಡ್ಕೊಂಡ್ರೆ. ಈ ವಾರ ಮಾತ್ರ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಕೊಡೋದು ಕರೆಕ್ಟ್ ಅಲ್ಲ ಅಂತ ಹೇಳ್ತಾರೆ. ಈ ಪ್ರಶ್ನೆನ ಎಲ್ಲರನ್ನು ಕೇಳ್ತಾರೆ. ನಮ್ರತ್ ಅವ್ರು ಹೇಳ್ತಾರೆ, ಖಂಡಿತವಾಗ್ಲು ಇದು ಕರೆಕ್ಟ್ ಅಂತೆ, ಬಟ್ ಅವ್ರಿಗೆ ಓಟ್ ಬರ್ಬೇಕಾಗಿತ್ತೆ ಅಂತ, ಓಟ್ ಬಂದಿಲ್ಲ ಅಂತಾರೆ. ಆ ರೀತಿ ಹೇಳ್ತಾರೆ. ಎಲ್ಲರಿಗೂ ಕೇಳಿದ ಕಿಚ್ಚ ಸರ್ ಕೇವಲ ಹೊರ್ತು ಸಂತೋಷ್ ಮಾತ್ರ ಈ ಪ್ರಶ್ನೆ ಕೇಳಲ್ಲ. ಯಾಕಂದ್ರೆ ಅವರು ಈ ಪ್ರಶ್ನೆ ಬಂದಾಗ ಪ್ರತಾಪ್ ಅವರಿಗೆ ಟಿಕೆಟ್ ಟು ಫೈನಲ್ ಮಿಸ್ ಆಗಿದ್ದು, ಇಲ್ಲ ಬಿಗ್ ಬಾಸ್ ಮಾಡಿದ ಒಂದು ಓಟ್ ಪ್ರಕಾರ ಟಿಕೆಟ್ ಕೊಡ್ಸಿದ್ದು ಕರೆಕ್ಟ್ ಅಂತ ಕೇಳಿದಾಗ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಮಾತಾಡಕ್ಕೆ. ಬಟ್ ಹೊರ್ತು ಸಂತೋಷ್ ಅವರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡಲ್ಲ. ಕಾರಣ ಏನಂದ್ರೆ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಕರೆಕ್ಟ್ ಆಗಿತ್ತು. ಒಂದ್ ವೇಳೆ ಅವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ರೆ ಇನ್ನು ಏನಾದ್ರೂ ಬೇರೆ ವರ್ಡ್ಸ್ ಬೇರೆ ಪದಗಳು ಬರ್ಬೋದು, ಆದ ಕಾರಣ ಅವಕಾಶನೇ ಕೊಡಲ್ಲ ಮಾತಾಡಕ್ಕೆ. ಇನ್ನು ಇದಾದ್ಮೇಲೆ ಕಾರ್ತಿಕ್ ಅವ್ರ ಮೇಲೆ ಒಂದು ವಾದ ಇರುತ್ತೆ. ಸಣಿ ಅಂತ ಕರೆದಿರ್ತಾರೆ ಸಂಗೀತ ಅವರಿಗೆ. ಇದು ಕಳೆದನ ವಾರ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿತ್ತು. ಇನ್ನು ಈ ವಾರ ವಿಷಯ ಯಾವ್ದು ಇಲ್ಲ ಮಾತಾಡಕ್ಕೆ ಅಂತೇಳಿ ಒಂದು ವಿಷಯನ ಟಿಕೆಟ್ ಟು ಫೈನಲ್ ನ ಡೈವರ್ಟ್ ಮಾಡಕ್ಕೆ ಮಧ್ಯದಲ್ಲಿ ಮತ್ತೆ ಈ ವಿಷಯ ತೋರಿಸಿದ್ರ ಅಂತಂತೂ ಖಂಡಿತವಾಗ್ಲೂ ಅನ್ಸುತ್ತೆ. ಇನ್ನ ಈ ವಿಷಯದಲ್ಲಿ ಕಾರ್ತಿಕ್ ಅವ್ರಿಗೆ ಸಖತ್ ಕ್ಲಾಸ್ ತಗೊಂತಾರೆ. ಏನಂದ್ರೆ ಹೊತ್ತು ಸಂತೋಷ್ ಅವರು ಇನ್ನೋಸೆಂಟ್, ಅವರಿಗೆ ವ್ಯಕ್ತಿತ್ವ ಇದೆ, ಅವರು ತುಂಬಾ ಒಳ್ಳೆ ವ್ಯಕ್ತಿ. ಆದ ಕಾರಣ ಒಂದು ನೀವು ಮಾತೇಳಿ ಇನ್ನೊಬ್ಬರ ತಲೆಗೆ ಪಟ್ಟ ಕಟ್ಟೋದು ಸರಿಯಲ್ಲ ಅಂತೇಳಿ ಕಿಚ್ಚ ಸರ್ ಹೇಳ್ತಾರೆ. ಬಟ್ ಇದೆಲ್ಲ ಸರಿ ಅನ್ಸಿತ್ತು. ಬಟ್ ಈ ಒಂದು ಟಿಕೆಟ್ ಟು ಫೈನಲ್ ವಿಷಯದಲ್ಲಿ ಮಾತ್ರ ಆಸ್ ಇಟ್ ಈಸ್ ಸೇಮ್ ಅಂತ ಹೇಳ್ದಲ್ಲ, ಮತ್ತೆ ಅದು ವೋಟರ್ ಪ್ರಕಾರ ಅಂತ ಬರ್ತಾರೆ. ಮತ್ತೆ ಪ್ರತಾಪ್ಗೆ ಕೇಳ್ತಾರೆ, ಸಂಗೀತರು ಸಿಕ್ಕಿದ್ದು ಕರೆಕ್ಟ್ ಅಲ್ವಾ ಅಂತ. ಇಲ್ಲಿ ಮೊದಲೇ ಹೇಳ್ದೆ ನಾನು, ಸದಸ್ಯರ ಪೈಕಿ ಅಂತಿತ್ತಂತೆ. ಅಲ್ಲಿ ಎಲ್ಲೂ ಟಾಪ್ 3 ಟಾಪ್ 4 ಅಂತ ಇರ್ಲಿಲ್ಲ. ಖಂಡಿತವಾಗ್ಲೂ ವಿನಯ್ ಅದೇ ಹೇಳ್ತಾರೆ, ತನಿಷಾ ಅದೇ ಹೇಳ್ತಾರೆ, ಕಾರ್ತಿಕ್ ಅವರು ಅದೇ ಹೇಳ್ತಾರೆ, ಸಂಗೀತನು ಅದೇ ಹೇಳ್ತಾರೆ, ನಮ್ರತನು ಅದೇ ಹೇಳ್ತಾರೆ. ಖಂಡಿತವಾಗ್ಲೂ ಎಲ್ಲರ ಮಾತಲ್ಲೂ ಅದೇ ಬರುತ್ತೆ. ಸದಸ್ಯರ ಪೈಕಿ ಅಂತ ಕೊಟ್ಟಿದ್ರೆ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಪ್ರತಾಪ್ ಎಲ್ಲ ವಾರ ಆಟ ಆಡಿಲ್ಲ, ಕೇವಲ ಈ ವಾರ ಮಾತ್ರ ಆಟ ಆಡಿದ್ದಾರೆ. ಓವರ್ ಆಲ್ ಬಿಗ್ ಬಾಸ್ ನೋಡ್ಕೊಂಡು ಟಿಕೆಟ್ ಟು ಫೈನಲ್ ಕೊಡ್ಬೇಕಂತ ಹೇಳ್ತಾರೆ. ಇನ್ನು ಈ ಪಂಚಾಯಿತಿಯಲ್ಲಿ ಮುಂದೆ ನಾವೆಲ್ಲ ಅನ್ಕೊಂಡಿದ್ವಿ, ಈ ಪಂಚಾಯಿತಿ ಆದ ನಂತರ ಪಂಚಾಯಿತಿಯಲ್ಲಿ ಏನಾದ್ರು ಚೇಂಜ್ ಮಾಡಬಹುದಂತ. ಖಂಡಿತವಾಗ್ಲೂ ಎಪಿಸೋಡ್ ಶುರುವಾದ್ಮೇಲೆ ಕಿಚ್ಚ ಸರ್ ಸಂಗೀತ ಅವ್ರಿಗೆ ಹೇಳ್ತಾರೆ, ಕಂಗ್ರಾಚುಲೇಷನ್ ಸಂಗೀತ ಅವರೇ, ನೀವು ಟಿಕೆಟ್ ಟು ಫೈನಲ್ಗೆ ಮೊದಲೇ ಕ್ಯಾಂಡಿಡೇಟ್ ಆಗಿ ಎಂಟ್ರಿ ಕೊಟ್ಟಿದ್ರೆ ಕಂಟೆಸ್ಟೆಂಟ್ ಆಗಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಮತ್ತೆ ಅದ್ರ ಬಗ್ಗೆ ಮಾತಾಡಲ್ಲ, ಆ ವಿಷಯನೇ ಬರಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಒಂದು ವೇಳೆ ಪಂಚಾಯತಿಯಲ್ಲಿ ಟಿಕೆಟ್ ಟು ಫೈನಲ್ ಸಿಕ್ಕುತ್ತಾ ಅನ್ನೋರಿಗೆ ಇದೊಂದು ಡಿಸ್ಕ್ವಾಲಿಫೈ, ಅಂದ್ರೆ ಇದು ಅನ್ಕೊಂಡಿರಲಿಲ್ಲ, ಆಲೋಚನೆ ಮಾಡಿರಲಿಲ್ಲ, ಮುಂದೆ ಕೂಡ ಸಿಗೋದಿಲ್ಲ ಅಂತೆಲ್ಲ ಗೊತ್ತಾಯ್ತು. ಈಗ ಅಂದ್ರೆ ಕಂಗ್ರಾಚುಲೇಷನ್,
ಹೇಳ್ತಿರಲ್ಲ ಕಿಚ್ಚ ಸರ್. ಆದ್ಮೇಲೆ ಒಂದು ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಯಾವ ರೀತಿ ಇರ್ತಂದ್ರೆ ಒಂದು ಗ್ರೀನ್ ಯೆಲ್ಲೋ ರೆಡ್, ಅಂದ್ರೆ ಗ್ರೀನ್ ಅಲ್ಲಿ ಇರೋರು ಫೈನಲ್ ಹೋಗ್ತಾರೆ, ಯೆಲ್ಲೋ ಇರೋ ಹೋಲ್ಡ್ ಆಗಿರ್ತಾರೆ, ರೆಡ್ ಇರೋರು ಹೋಗಕ್ ಇಷ್ಟ ಇಲ್ಲ ಅಂತ ಅವ್ರ ವೈಯಕ್ತಿಕ ವಿಚಾರ ತಿಳಿಸಿ ಅಂತ ಕಿಚ್ಚ ಸರ್ ಹೇಳ್ತಾರೆ. ಮತ್ತೆ ಈ ವಿಷಯದಲ್ಲಿ ಮಾತ್ರ ವರ್ತೂರ್ ಅವ್ರಿಗೆ 2 ಓಟು, ನಮ್ರತ್ ಅವ್ರಿಗೆ 2 ಓಟು, ವಿನಯ್ ಅವ್ರಿಗೆ 2 ಓಟು ಬರುತ್ತೆ. ಬಟ್ ನಮ್ರತ ವಿನಯ್ ಕೊಡ್ತಾರೆ, ವಿನಯ್ ನಮ್ರತ ಕೊಡ್ತಾರೆ, ತುಕಾಲಿ ವರ್ತೂರ್ ಕೊಡ್ತಾರೆ, ವರ್ತೂರ್ ತುಕಾಲಿ ಕೊಡ್ತಾರೆ. ಈ ರೀತಿ ಆಗ್ತಾ ಇತ್ತು. ಎಷ್ಟೋ ಸಿಕ್ಕಿತ್ತು ಮಾತ್ರ ತನಿಷೆಯಿಂದ ವಿನಯ್ ಅವ್ರು ಸಿಕ್ತು, ಪ್ರತಾಪ್ ಅವರಿಂದ ವರ್ತೂರ್ ಅವ್ರು ಸಿಕ್ತು. ಈ ರೀತಿ ಇತ್ತು. ನಮ್ರತ ಅವರು ಮಾಡಿರೋ ಅಂದ್ರೆ ಯಾವ ರೀತಿ ಇರುತ್ತೆ ಅವರು ಮಾತಾಡೋ ಶೈಲಿ ಅಂದ್ರೆ ಹತ್ಬಿಟ್ರೆ ಸಾಕು ಎಲ್ಲ ಸರಿ ಹೋಗ್ಬಿಡುತ್ತೆ, ಹತ್ಬಿಟ್ರೆ ಸಾಕು ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಅವರು ಮನೆಯಲ್ಲಿ ಟಾಪ್ 5 ಅಲ್ಲಿ ಇರ್ತಾರೆ ಅಂತ ವಿನಯ್ ಅವ್ರು ಹೇಳ್ತಾರೆ. ಮತ್ತೆ ಅವರ ರೀತಿಯಲ್ಲಿ ಅವರ ಆಲೋಚನೆಯಲ್ಲಿ ಗೇಮ್ ಯಾವ ರೀತಿ ಆಡ್ತಾರೆ ಅಂತ ಈವರೆಗೂ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಕಾರ್ತಿಕ್ ಅವರಿಗೆ ಒಂದು ಸ್ಥಾನ ಅಂದ್ರೂ ಸಿಗ್ಬೇಕಾಗಿತ್ತು. ಬಟ್ ಅದೇ ಹೇಳ್ತಾರೆ ಸುದೀಪ್ ಸರ್, ಕಾರ್ತಿಕ್ ಲಾಸ್ಟ್ ಟೈಮ್ ನೀವು ಟಾಪ್ 1 ನಲ್ಲಿ 3 ಪ್ಲೇಸ್ ತಗೊಂಡಿದ್ರಿ, ಬಟ್ ಈ ಒಂದು ಇಲ್ಲ, ಕಾರಣ ಏನಂತ ಕೇಳ್ತಾರೆ. ಕಾರ್ತಿಕ್ ಅವರಿಗೆ ಖಂಡಿತವಾಗ್ಲೂ ಈ ಎಪಿಸೋಡ್ ಅಲ್ಲಿ ಸ್ವಲ್ಪ ಹೆಚ್ಚಾನೆ ಮಾಹಿತಿ ಸಿಕ್ತು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಬೆಂಡೆತ್ತಿದ್ರ ಅಂತಾನು ಹೇಳ್ಬೋದು. ಯಾಕಂದ್ರೆ 2 ವಾರದಿಂದ ಕಾರ್ತಿಕ್ ಅವ್ರು ಕಾಣ್ತಾ ಇಲ್ಲ ಅಂತ. ಅಂದ್ರೆ ಅವ್ರು ಮಾಡ್ತಿರೋದು ಅದೇ ಆಗ್ತಿದೆ ಕರೆಕ್ಟ್ ಆಗಿ. ಏನಕ್ಕಂದ್ರೆ ಚಿಕ್ಕ ಬೇಕು ತುಂಬಾ ಆರ್ಗ್ಯುಮೆಂಟ್ ಆಗುತ್ತೆ, ಎಲ್ಲದಕ್ಕೂ ವಾಯ್ಸ್ ರೈಸ್ ಮಾಡ್ತಾರೆ, ಎಲ್ಲದಕ್ಕೂ ಲೌಡ್ ಆಗಿ ಮಾತಾಡ್ತಾರೆ ಅನ್ಸಿತ್ತು. ಬಟ್ ಈ ವಿಷಯದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಹೋಲ್ಡ್ ಮಾಡಿದ್ದು ತನಿಷ್ ಅವ್ರ ಅಂತ ಗೊತ್ತಾಗ್ಬೋದು. ಇನ್ನ ರೆಡ್ ಕಾರ್ಟ್ ಅಲ್ಲಿ ನಮ್ರತೆಗೆ 3 ಓಟ್ ಬಂದು ಅತಿ ಹೆಚ್ಚು ಬಂದಿದ್ದು ಅವ್ರಿಗೆ ಅನ್ಸುತ್ತೆ. ಇನ್ನ ತುಕಾಲಿ ಅವ್ರಿಗೆ 2 ಬಂತು, ಪ್ರತಾಪ್ ಅವ್ರಿಗೆ 1 ಬಂತು. ಇನ್ನು ಅದಾದ್ಮೇಲೆ ರೆಡ್ ಗ್ರೀನ್ ಇಲ್ದಾನೆ ಯಾರು ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಬಂತು. ಬಟ್ ಟಾಪ್ ಕಂಟೆಸ್ಟೆಂಟ್ ಆಗಿರೋ ಕಾರ್ತಿಕ್ ಅವರಿಗೆ 1 ಓಟು ಸಿಗ್ಲಿಲ್ಲ ಗ್ರೀನ್ ಎಪಿಸೋಡ್ ಗ್ರೀನ್ ಲೈಟ್ಗೆ. ಖಂಡಿತವಾಗ್ಲೂ ಇದರ ತರ ನೋಡಿದಾಗ ಪ್ರೇಕ್ಷಕರೇ ಮಾಡಿದ್ದು ತಪ್ಪು ಅಂತ ಹೇಳಿದ ಕಿಚ್ಚ ಸಾರಿಗೆ ಮತ್ತೆ ನೀವೇನ್ ಹೇಳ್ತೀರಾ ಅಂತ ಹೇಳಿವಿ. ಖಂಡಿತವಾಗ್ಲೂ ಪ್ರೋಮೋ ನೋಡಿದಾಗ ಒಂದು ಹೆಬ್ಬುಲಿ ತರ ಪ್ರೋಮೋ ಬಿಟ್ಟಿದ್ರು. ಏನಕ್ಕಂದ್ರೆ ಟಿಕೆಟ್ ಟು ಫೈನಾಲೆ 420 ಪಾಯಿಂಟ್ಸ್ ತಗೊಂಡ್ರೆ ಕ್ಯಾಂಡಿಡೇಟ್ ಬಿಟ್ಟು ಬೇರೆ ಸಿಕ್ಕಿದೆ. ಮೊದಲೇ ಬಾರಿ ಬಿಗ್ ಬಾಸ್ ಮೇಲೆ ಆರೋಪ ಬರ್ತಾ ಇದೆ. ಇದು ಅವ್ರು ಅಲ್ಲಿರೋರಿಗೆ ಅದೇ ನ್ಯಾಯ ಅನ್ಕೋಬಿಟ್ಟಿದ್ದಾರೆ. ಬಟ್ ಈ ಪಂಚಾಯತಿಯಲ್ಲಿ ನಾವು ನ್ಯಾಯ ಕೊಡ್ಸೋಣ ಅಂತ ಪ್ರೋಮೋ ಬಿಡುಗಡೆ ಮಾಡಿದ್ರು. ಬಟ್ ಆ ಎಪಿಸೋಡ್ ನೋಡಿದಾಗ ಹೆಬ್ಬುಲಿ ಎಲ್ಲೋ ಇಲ್ಲಿ ಆಯ್ತಾ ಅಂತ ಅನಿಸ್ತಾ ಇತ್ತು. ಎಪಿಸೋಡ್ ಮಾತ್ರ ನಾನು ಕಿಚ್ಚ ಸರ್ ಬಗ್ಗೆ ಮಾತಾಡ್ತಾ ಇಲ್ಲ, ಕರೆಕ್ಟ್ ಆಗಿ ಎಪಿಸೋಡ್ ಆಗೇ ಇತ್ತು. ಪ್ರೋಮೋ ಮಾತ್ರ ಹೆಬ್ಬುಲಿ ತರ ಕಟ್ ಮಾಡಿತ್ತು, ಎಪಿಸೋಡ್ ಮಾತ್ರ ಇಲ್ಲಿ ತರ ಇತ್ತು ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಯಾವ ರೀತಿ ಅನ್ಸ್ತ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ತುಂಬಾ ಹಾಟ್ ಆಗಿದ್ದಾರೆ ಪ್ರೇಕ್ಷಕರು. ಆದ್ರೂ ಅದೇ ಸರಿ ಅಂತ ಹೇಳಿ ಅಲ್ಲಿರೋ ಕ್ಯಾಂಡಿಡೇಟ್ ಗಳ ಹತ್ರ ಮಾತಾಡಿಸಿ ಅದನ್ನೇ ಸರಿ ಅಂತ ಹೇಳಿ ಮತ್ತೆ ಓಟ್ ಮುಖಾಂತರ ಮಾಡಿದ್ರು. ಇಂತ ಓಟ್ ಮುಖಾಂತರ ಒಂದು ಟಿಕೆಟ್ ಟು ಫೈನಲ್ ಕೊಡಿಸ್ಬೇಕು, ಇನ್ನೊಂದು ಏನ ಕೊಡಿಸ್ಬೇಕಂದ್ರೆ ಖಂಡಿತವಾಗ್ಲೂ 8 ಜನ ಇದಾರೆ. ಓಟ್ ಮುಖಾಂತರ ಯಾರಿಗೊಬ್ಬ ಬಿಗ್ ಬಾಸ್ ಕಪ್ ಕೊಟ್ಟು ಕಳ್ಸ್ಬಿಟ್ರೆ ಆಯ್ತು ನಿಮ್ಗೆ ಬೇಕಾಗಿರೋರಿಗೆ. ಅದೇ ರೀತಿ ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ ಮಾತ್ರ. ಇದು ಮಾತ್ರ ಯಾರು ಒಪ್ಕೊಳ್ಳೋ ಸ್ಥಿತಿ ಇದೆ. ಮತ್ತೆ ನಿಮ್ಗೆ ಯಾವ ರೀತಿ ಇತ್ತು ಎಪಿಸೋಡ್ ನೋಡಿದಾಗ, ಯಾವ ರೀತಿ ಅನಿಸ್ತಾ ಇತ್ತು ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.